ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಆಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಮಾರ್ಕೆಟಿಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ, ಹಾಗಾಗಿ ನನ್ನ ಲಿಮಿಟೆಡ್ ಟೈಮಲ್ಲಿ ನಾನು ಏನು ನೋಡಿದ್ದೆ ಅಥವಾ ಏನು ಚಾರ್ಟ್ಸ್ ಹೇಳ್ತಾ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತಿನ ಟೈಟ್ಲು ಕೆಲವರಿಗೆ ಆಶ್ಚರ್ಯ ಅನಿಸಿರ್ಬೋದು, ಸೋಮವಾರ ಗ್ಯಾಪ್ ಡೌನ್ ಆದರೂ ಆಶ್ಚರ್ಯವಿಲ್ಲ ಅಂತ ಯಾಕೆ ಕೊಟ್ಟಿದ್ದೀನಿ ಅಂತ. ನೋಡಿ, ಸುಮಾರು ಏನು ಒಂದು ಹೆವಿ ಇಂಡೆಕ್ಸ್ ಕಾಂಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅವರೆಲ್ಲ ಒಂದು ಕ್ರೂಷಿಯಲ್ ಲೆವೆಲ್ಗೆ ಬಂದಿರೋದು ಕಾಣಿಸ್ತಾ ಇದೆ. FMC ಸೆಕ್ಟ್ರಲ್ಲಿ ಈಗ ಮತ್ತೆ ಕ್ರೂಡ್ ಮೇಲೆ ಹೋಗ್ತಾ ಇದೆಯಾ, ಏನು ಕತೆ ಅಂತ ಗೊತ್ತಿಲ್ಲ. ಈಗ ನೋಡಿ ಮತ್ತೆ ಒಂದು ಪೈನ್ ತಿನ್ನೋ ಥರ ಕಾಣಿಸ್ತಾ ಇದೆ. FMC ಸೆಕ್ಟ್ರಿಗೆ ಯಾಕೆ ಪೈನ್ ಬಂದಿರುತ್ತೆ ಅಂದರೆ, ಸುಮಾರು ಸ್ಟೇಟ್ಗಳಲ್ಲಿ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಮಾಡೋಕ್ಕೆ ಆದೇಶ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, FMC ಸೆಕ್ಟ್ರ್ ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಂದರೆ ರಾ ಮೆಟೀರಿಯಲು ಕೂಡ ಫಸ್ಟ್ ಆಫ್ ಆಲ್, ಅಂದರೆ ಸುಮಾರು ಕಾಸ್ಮೆಟಿಕ್ಸ್ ಈ ಪ್ರಾಡಕ್ಟ್ಸಿಗೆ, ಜೊತೆಗೆ ಒಂದರಿಂದ ಒಂದು ಜಾಗಕ್ಕೆ ಈ ಫುಡ್ ಪ್ರಾಡಕ್ಟ್ಸು ಬೇರೆದೆಲ್ಲ ಡೆಲಿವರ್ ಆಗೋದು ಕೂಡ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ಅಕ್ರಾಸ್ ಆಲ್ FMCG ಸೆಕ್ಟ್ರಲ್ಲಿರುವಂಥ ಸ್ಟಾಕ್ಗಳಲ್ಲಿ ಒಂದು ಫಾಲ್ ಬಂದಿದೆ. ಈಗಲೂ ಕೂಡ ನನಗೆ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಲಾಂಗ್ ಟರ್ಮಲ್ಲಿ ಯಾರಾದರೂ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು, ಯಾವ್ದಾದ್ರು ಒಂದು ಸೆಕ್ಟರ್ ಇದ್ದರೆ ಹೇಳಿ, ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕ್ ಇದ್ದರೆ ಹೇಳಿ ಅಂತ ಕೆಲವರು ಕೇಳಿದ್ರಿ. FMCG ಸೆಕ್ಟರ್ನ ನೀವು ಚೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೆ, ITC ನನ್ನ ಡಿಮೆಟ್ ಖಾತೆಗೆ ಆ್ಯಡ್ ಆಗಿತ್ತು. 425 ಲೆವೆಲ್ಲೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ. ಸೊ ಅದು ಬಿಟ್ಟು ನೋಡೋದಾದರೆ HDFC ಲೈಫಲ್ಲಿ ನೋಡಿ ಒಂದು 600 ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇತ್ತು, ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬಂದಿದೆ. ಸೊ ಈ ರಿಜೆಕ್ಷನಲ್ಲಿ ಆ್ಯಡ್ ಮಾಡ್ಕೊಳೋದು ಒಳ್ಳೆಯದು ಅನ್ಸುತ್ತೆ. HDFC ಲೈಫ್ ಬಗ್ಗೆ ಸಪ್ರೇಟಾಗಿ ಮಾತಾಡ್ತಾ ಹೋಗೋಣ. ಓವರಾಲ್ ಇವತ್ತು IT ಇಂಡೆಕ್ಸ್ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಅದನ್ನು ಹೊರತುಪಡಿಸಿದಂಗೆ ಸ್ಟೀಲು ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ಅದು ಬಿಟ್ಟರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಫ್ಲಾಟ್ ಟು ಪಾಸಿಟಿವ್ ಅಂತ ಹೇಳ್ಬೋದು, ಆ ರೀತಿಯಾಗಿತ್ತು. ಸೊ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಭಾರತೀಯ ಏರ್ಟೆಲ್ ಮತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ ಸ್ಟಾಕು, ಮತ್ತೆ 2.53% ಅಪ್ ಮೂಮೆಂಟ್ ಬಂದಿದೆ. ಸೊ ಈಗ ಫ್ರೆಶ್ ಅಕ್ಯುಮುಲೇಷನ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಏನು ರ್ಯಾಲಿ ನೋಡಬೇಕಿತ್ತು ಟೆಲಿಕಾಮ್ ಅದು ಆಗೋಗಿದೆ, ಇನ್ನೂ ಜಾಗ ಇಲ್ಲ ಅಲ್ಲಿ, ನೋಡ್ತಾ ಹೋಗೋಣ ಏನು ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಏನು BPCL 50% ಬಿದ್ದಿದೆಯಲ್ಲ ಅಂತ ಅನಿಸಿರ್ಬೋದು. ಸ್ಟಾಕ್ ಸ್ಪ್ಲಿಟ್ ಆಗಿದೆಯಲ್ವಾ, 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಆ ಕಾರಣದಿಂದಾಗಿ ಅರ್ಧ ಬೆಲೆ ಕಮ್ಮಿ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಬಟ್ ಇಟ್ಸ್ ಓಕೆ. ಇತ್ತೀಚೆಗೆ ನೆಸ್ಲೆ ಸ್ಪ್ಲಿಟ್ ಆಗಿತ್ತು, ಆವಾಗ ಕೂಡ 90% ಅಂತ, ಬೇಕಾದ್ರೆ 1:10 ಸ್ಪ್ಲಿಟ್ ಆಗಿತ್ತು. ಸೊ ಇದು 1:1 ಸ್ಪ್ಲಿಟ್ ಆಗಿದೆ. ಸೊ ಒಂದು ಶೇರ್ ಇದ್ದವರಿಗೆ 2 ಶೇರ್ ಸಿಗುತ್ತೆ. ಐ ಥಿಂಕ್ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಇವತ್ತು ಬೈ ಮಾಡಿದವರು ಕೂಡ ಎಲಿಜಿಬಲ್ ಆಗಿರ್ತೀರಾ ಅಂತ ಕಾಣಿಸುತ್ತೆ. ಏನು ಸ್ಪ್ಲಿಟ್ ಮಾಡಿದಾರ ಅದನ್ನು ತೊಗೊಳಕ್ಕೆ. ಇದ್ರ ಬಗ್ಗೆ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಶಾರ್ಟ್ ಸೀರೀಸಲ್ಲಿ ಒಂದು ವೀಡಿಯೋ ಇದೆ. ಯಾರಿಗಾದರೂ ಸ್ಪ್ಲಿಟ್ ಅಂದ್ರೇನು, ಬೋನಸ್ ಅಂದ್ರೇನು, ಏನು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಶಾರ್ಟ್ ಸೀರೀಸಲ್ಲಿ ಆ ವಿಡಿಯೋ ಮಾತಾಡಿದ್ವಿ, ಅದನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ನೆನ್ನೆ ಒಬ್ಬರು ಈ ರೂಪಿ ಬಂದಿಲ್ಲ, ಅದಕ್ಕೂ ಮತ್ತು UPIಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ CBDC ಅಂದ್ರೇನು ಅಂತ ಅವ್ರು ಇನ್ನೂ ಪೈಲಟ್ ಪ್ರಾಜೆಕ್ಟ್ ಮಾಡ್ತಿದ್ದಾಗೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಈ ರೂಪಿನ ನೀವೆಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನೀವು ಬೈ ಮಾಡ್ಕೊಂಡು ಇಟ್ಕೋಬಹುದು. ಅದ್ರ ಬಗ್ಗೆ ಯಾಕೆ ಬಂದಿದೆ, ಏನು UPIಗೂ ಅದಕ್ಕೂ ಏನು ಡಿಫ್ರೆನ್ಸು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸಮಗ್ರವಾದ ಮಾಹಿತಿ ಆ CBDCನಲ್ಲಿ ಸಿಗ್ತಾ ಹೋಗುತ್ತೆ, ನೀವು ಚೆಕ್ಔಟ್ ಮಾಡಿ. ಜೊತೆಗೆ 31 ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ಯಾವುದಕ್ಕೆ, ITR ಫೈಲಿಂಗ್ ಮಾಡೋಕ್ಕೆ. ಹಾಗಂತ 31 ಜುಲೈ ಬರೋ ತನಕ ಕಾಯ್ಕೊಂಡು ಪೋರ್ಟಲ್ ಎಲ್ಲ ಡೌನ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾ? ಇಲ್ಲ, ಖಂಡಿತ ಈ ವೀಕೆಂಡು ಪ್ಲ್ಯಾನ್ ಮಾಡಿ ಡೆಡಿಕೇಟೆಡ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಯಾವ ರೀತಿ, ಟ್ಯಾಕ್ಸ್ ಫೈಲಿಂಗ್ ಯಾವ ರೀತಿ ಅಂತ 2 ಡೆಡಿಕೇಟೆಡ್ ಪ್ಲೇಲಿಸ್ಟ್ಗಳಿದೆ. ಅದರಲ್ಲಿ ನಿಮಗೆ ಗೊತ್ತಿರೋದು ಗೊತ್ತಿಲ್ಲದಲ್ಲೇ ಇರೋಂಥದ್ದು ಸುಮಾರು ಡೌಟ್ಸ್ಗಳು ಅದರಲ್ಲಿ ಕ್ಲಿಯರ್ ಮಾಡ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಯಾವುದಾದ್ರೂ ಡೌಟ್ಸ್ಗಳು ಬಾಕಿ ಉಳಿದಿದೆ ಅಂತಂದರೆ ಕಮೆಂಟ್ ಮಾಡಿ. ಇವತ್ತೊಬ್ಬರು ITR ಡ್ಯಾಶ್ ಬೋರ್ಡ್ ಬಗ್ಗೆ ಒಂದು ಡೆಮೋ ಮಾಡಿ ಅಂತ ಕೇಳಿದಿರಾ. ಸರ್ ಖಂಡಿತ ಯಾವ್ಯಾವ್ದು ಆಪ್ಷನ್ಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತೀನಿ. ಬಟ್ ನೀವು ಆ ಪ್ಲೇಲಿಸ್ಟ್ನ ದಯವಿಟ್ಟು ಕಂಪ್ಲೀಟ್ ಮಾಡಿ. ಆ ಕಂಪ್ಲೀಟ್ ಮಾಡ್ತಾ ಹೋಗೋದಾದರೆ ಕಂಪ್ಲೀಟ್ ಮಾಡಿದ್ಮೇಲೆ ಜೊತೆಗೆ ಟ್ಯಾಕ್ಸ್ ಫೈಲಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಯಾವ ರೀತಿ ಟ್ಯಾಕ್ಸ್ ಫೈಲ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಆವಾಗ ಕೆಲವೊಂದು AIS ಅಂದ್ರೇನು, TIS ಅಂದ್ರೇನು, ಬೇರೆ ಇನ್ಫಾರ್ಮೇಷನ್ಗಳನ್ನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಕೋಬೋದು. ಕ್ಷಮಿಸಿ, ಮಧ್ಯದಲ್ಲಿ ಅದೆಷ್ಟು ಹೇಳಬೇಕಿತ್ತು, ಮಾಹಿತಿ ಉಳಿದಿತ್ತು, ಹಾಗಾಗಿ ಹೇಳಿಬಿಟ್ಟೆ. ಸೊ ಈಗ ವಾಪಸ್ ನೋಡ್ತಾ ಬರೋದಾದರೆ ಟಾಪ್ ಲೂಸರ್ BPCL ಹೊರತುಪಡಿಸಿ ಅಂತ ನಾವು ನೋಡೋದಾದರೆ ಐ ಥಿಂಕ್ ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಕಾಣಿಸುತ್ತೆ. 2.21% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನೋಡ್ತಾ ಹೋಗೋಣ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತ. ನೋಡಿ, ನಿಫ್ಟಿ 23,440 ಕೆಳಗಡೆ ಬರೋ ತನಕ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಮಾತಾಡಿದ್ವಿ. ಈಗೇನಾಗಿದೆ, 3 ಸಲ ಟ್ರಿಪಲ್ ಟಾಪ್ನ ಮಾಡಿ ಅಲ್ಲಿಂದ ರಿಜೆಕ್ಷನ್ ಬಂದು ಇಲ್ಲೂ ಕೂಡ 3 ಸಲ ಟೆಸ್ಟ್ ಆಗ್ತಾರೆ. ಇದಕ್ಕೆ ಹೇಳ್ತಾರಂಥದ್ದು, ಸೋಮವಾರ ಗ್ಯಾಪ್ ಡೌನ್ ಆದರೆ ಯಾವುದೇ ರೀತಿಯಂತ ಆಶ್ಚರ್ಯ ಇಲ್ಲ. ಅದು ಈ ವಾಲ್ಯೂಮ್ಗಳಿಗೆ ಲೆಕ್ಕ ಇರೋದಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಬಟ್ ಇವತ್ತು ಮೇಲ್ಗಡೆಯಿಂದ ಆಲ್ಮೋಸ್ಟ್ ಟಾಪಿಂದನೂ ಇವತ್ತು ಕ್ಲೀನಾಗಿ ಸೆಲ್ಲಿಂಗೇ ಮಾಡ್ಕೊಂಡ್ಬಂದಿದ್ದಾರೆ. ಲಾಸ್ಟಲ್ಲಿ ಒಂದು ಹಗ್ಗ ಜಗಾಟ ಮಾಡಿ ಕೆಳಗಡೆ ಡೌನ್ ಕೆಳಗಡೆ ಅಂದರೆ ಅದು ಏನು ತಳ ಇತ್ತು ಅಲ್ಲೇ ಬಂದುಬಿಟ್ಟು ಕ್ಲೋಸಿಂಗ್ ಮಾಡಿದ್ದಾರೆ. ಸೊ ಈಗ ಕೆಳಗಡೆ ಹೋಗಬೇಕು ಅಂದರೆ ನಾವು ಮೊನ್ನೆ ಮಾತಾಡ್ಕೊಂಡಿದ್ವಿ ಏನಂತ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಯಾಕೆಂದರೆ ಇಲ್ಲಿ 1, 2, 3, 4, 5 ದಿನ ನಿಂತಿರೋ ಝೋನ್, 5-6 ದಿನ ನಿಂತಿರೋ ಝೋನು. ಸೊ ಅಷ್ಟು ಸುಲಭಕ್ಕೆ ಇದನ್ನ ಬಿಟ್ಕೊಡೋದಿಲ್ಲ ಅಂತ ಮಾತಾಡಿದ್ವಿ. ಈಗ ಇಲ್ಲೂ ನೋಡಿ, ನಾವು ಏನು ಕಮ್ಮಿ ಇಲ್ಲ ಅಂತ 1, 2, 3, 4 ದಿನ ಇಲ್ಲಿ ಕಾಲ ಕಳೆದಿದೆ ಮಾರ್ಕೆಟು. ಸೊ ಈಗ 2 ಈಕ್ವಲ್ ಫೈಟ್ ಆಗಿದೆ. ಸೊ ಈ ಲೆವೆಲ್ಗಳು ಈಗ ಬ್ರೇಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳಂತಿರೋದು, ಆ ರೀತಿ ಬ್ರೇಕ್ ಆಗಬೇಕು ಅಂದರೆ ಅದನ್ನು ಬೆಲೆನೇ ಇಲ್ಲ ನನಗೆ ಒಂದ್ಸಲ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಇಲ್ಲಿ 22,360 ಈ ಝೋನ್ ತನಕನೂ ಅಥವಾ ಅದಕ್ಕಿಂತ ಕೆಳಗಡೆ ಓಪನ್ ಆಗುವಂಥ ಸಾಧ್ಯತೆ ಇದೆ. ಆಶ್ಚರ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಆಯಿತು ಅಂತಂದರೆ ಏನರ್ಥ ಅಂತಂದರೆ, ನೋಡಿ ಇವಾಗ ಬೇಸ್ ಶಿಫ್ಟ್ ಆಗಿದೆ ಅಂತ, ಇಲ್ಲಿ ಏನೋ ಒಂದು ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇತ್ತು, ಅದೇ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ ಅಂತ 23,400 450 ಈ ಝೋನ್ನ ನೀವು ರೆಸಿಸ್ಟೆನ್ಸ್ ಇಟ್ಕೊಂಡು ಕೆಳಗಡೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಆವಾಗ 23,000
240 250 ಈ ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ವೀಕಿಗೆ. ಸೊ ಇದು ಕೂಡ ಬಸ್ ಸ್ಟ್ಯಾಂಡ್ ನೋಡಿ, ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲಿಂದ ಇರೋಂಥದ್ದು ಇಷ್ಟು ದೊಡ್ಡ ಝೋನು. ಇಲ್ಲಿ ಈ ಥರ 2 ಬಸ್ ಸ್ಟ್ಯಾಂಡ್ ಬಂದಾಗ ಯಾವಾಗಲೂ ಹೇಳಿದ್ದೀನಿ ಟ್ರಿಕ್ಕಿ ಸಿನಾರಿಯೋ, ಇದೆರಡಕ್ಕೂ ಮಾರ್ಕೆಟ್ ಉತ್ತರನೇ ಕೊಡ್ದಂಗೆ ಆಗಬೇಕು ಅಂದರೆ ಇವೆರಡಕ್ಕೂ ಲೆಕ್ಕನೇ ಇಲ್ದಂಗೆ ಅಂತ ಒಂದು ಗ್ಯಾಪ್ ಡೌನ್ ಮಾಡಿಬಿಡುತ್ತೆ, ಆಗ ಅದು ಕಂಟಿನ್ಯೂಷನ್ ಆಗಿ ಬ್ರೇಕ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಆದರೆ ಫಸ್ಟ್ ಪುಲ್ ಬ್ಯಾಕ್ ಆಗಿರೋದ್ರಿಂದ ಆ ರೀತಿ ನೀವು ಅಟೆಂಡ್ ಮಾಡೋದು ಕೂಡ ಕಷ್ಟ. ಸೊ 23,250 ಸಪೋರ್ಟ್ ಝೋನ್ ಆಗಿರುತ್ತೆ ಕೆಳಗಡೆ. ಈಗ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಾರೆ ನೋಡಿ, ಅಕಸ್ಮಾತ್ ಅಂತ ಹೇಳ್ತೀನಿ. ಯಾಕೆ ಎಷ್ಟು ಕಾನ್ಫಿಡೆಂಟ್ ಆಗಿ ಎಲ್ಲ ದಿನ ಬಂದು ಹೇಳ್ಬೋದಲ್ಲ ಗ್ಯಾಪ್ ಡೌನ್ ಅಂದರೆ, ನಾವು ಅಂದ್ಕೊಂಡಾಗ ಆಗೋದಿಲ್ಲ. ಮೋರ್ ಓವರ್ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಯಾವತ್ತೂ ಹೋಗಬಾರ್ದು. ಸೊ ಇವತ್ತು ಆಲ್ರೆಡಿ ಶುಕ್ರವಾರ ಯಾರು ಕ್ಯಾರಿ ಮಾಡಿಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ, ಸೋಮವಾರ ಆ ರೀತಿ ಆಗೋ ಸಾಧ್ಯತೆ ಇದೆ ಅಂತ. ಬಿಕಾಸ್ HDFC ಬ್ಯಾಂಕಲ್ಲಿ ಏನು ಮೂಮೆಂಟ್ ಆಗಿತ್ತು ಆ ಒಂದು 1680 ಆ ಲೆವೆಲ್ನ ಟೆಸ್ಟ್ ಮಾಡಿದೆ. ಅದೇ ರೀತಿ ರಿಲಯನ್ಸ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಬ್ರೇಕ್ ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಇನ್ಫೋಸಿಸಲ್ಲಿ 1540 550 ಈ ಲೆವೆಲ್ಗೆ ಬಂದು ಟೆಸ್ಟ್ ಆಗಿದೆ. ಸೊ ಟಾಪ್ ಕಾಂಟ್ರಿಬ್ಯೂಟರ್ಸಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ಗಳು ಮಾರ್ಕ್ ಆಗ್ತಾ ಇದೆ. ಈ ಕಾರಣದಿಂದಾಗಿ ಒಂದು ಕಂಟಿನ್ಯೂಷನ್ ಬರುವಂಥ ಸಾಧ್ಯತೆ ಇದೆ ಅಂತ ಅದಕ್ಕೋಸ್ಕರ ಹೇಳಿದ್ದೀನಿ. ಮೋರೋವರ್ ಇವತ್ತು 23,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ರೆ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಂತ ಓದ್ಬೋದಾಗಿತ್ತು. ಬಟ್ ಕ್ಲೋಸಿಂಗ್ ಎಲ್ಲಿಗಾಗಿದೆ ನೋಡಿ, 23,501 ಕ್ಲೋಸಿಂಗ್ ಆಗಿದೆ. ಕ್ಲೋಸಿಂಗ್ ಇನ್ನೂ ಡಿಸೈಡಿವ್ ಆಗಿ ಕೊಟ್ಟಿಲ್ಲ, 23,501 ಮೇಲೇ ಇದೆ. ಬಟ್ ಇವತ್ತು 3ನೇ ಸಲ ಅಟೆಂಪ್ಟ್ ಮಾಡಿಬಿಟ್ಟು ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಬಟ್ ಓಕೆ, ನಾನು 23,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ. ಬಟ್ ಆಶ್ಚರ್ಯ ಏನು ಪಡಬೇಕಾಗಿಲ್ಲ ನಾವು, ಗ್ಯಾಪ್ ಡೌನ್ ಆದರೆ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಮತ್ತೆ ಆಶ್ಚರ್ಯ ಪಡಬೇಕಾಗಿಲ್ಲ ಗ್ಯಾಪ್ ಡೌನ್ ಆದರೆ, ಯಾಕಂದರೆ ಆಗುವಂಥ ಸಾಧ್ಯತೆ ಇದೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ. ಬಟ್ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಂತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಇವತ್ತು ಕೂಡ ಮತ್ತೆ ಆಲ್ ಟೈಮ್ ಹೈನ ಅಂದರೆ 52,000 ಟಚ್ ಆಗುತ್ತೇನೋ ಅಂತ ಅಟೆಂಡ್ ಮಾಡ್ತು. ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಹಗ್ಗ ಜಗಟ್ ಆಗಿರೋದು ಬಿಟ್ಟರೆ 51,300 ನೆನ್ನೆ ಏನು ಮಾತಾಡ್ಕೊಂಡು ನೋಡಿ, ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆ ಝೋನ್ನ ಬಿಟ್ಟು ಕೆಳಗಡೆ ಬಂದಿಲ್ಲ. ಸೊ ಮತ್ತೆ ಇವಾಗ ಏನಾದ್ರು ಕೆಳಗಡೆ ಬಂತು ಅಂತಂದರೆ ಆಗ 51,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲು ಟೆಸ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ಒಂದೇ ಸಲ ಮೂಮೆಂಟ್ ಆಗೋಗಿತ್ತು. ಇದು ಈಗಲೂ ಕೂಡ ನಾವು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಾನೆ ಓದ್ಬೋದು. ಯಾಕೆಂದರೆ ಇಲ್ಲಿ ಮೊನ್ನೆ ಯಾವತ್ತು ಎಕ್ಸ್ಪೈರಿ ದಿನ ಆಯ್ತಲ್ಲ ಆಟ, ಇಲ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ನೋಡಿ, ಇನ್ನೂ ಆ ಝೋನ್ ಒಳಗಡೆ ಇದೆ ಕರೆಕ್ಟಾ. ಈ ಝೋನಿಂದ ಎಲ್ಲ ಆ್ಯಕ್ಷನು ಆಗಿದ್ದು ಅಂದರೆ ತುಂಬ ವಾಲಟೈಲ್ ಆಗಿ ಆ್ಯಕ್ಷನ್ ಆಗಿದ್ದು ಆಲ್ ಟೈಮ್ ಹೈಗೆ. ಈಗಲೂ ಕೂಡ 2 ದಿನ ಆದರೂ ಅದೇ ಝೋನಲ್ಲೇ ಇದ್ದೀವಿ. ಸೊ ಈ ಝೋನ್ ಬ್ರೇಕ್ ಆಯಿತು ಅಂತಂದರೆ ಖಂಡಿತ 51,000 ಅನ್ನೋದು ಒಂದು ಬೇಸು ಕೆಳಗಡೆ ಸದ್ಯದಲ್ಲಿರುವಂಥದ್ದು. ಆ 51,000 ಬ್ರೇಕ್ ಆಯಿತು ಅಂತಂದರೆ ವಾಪಸ್ ಮತ್ತೆ ನಾವು 50,500 ಈ ಲೆವೆಲ್ಗಳಿಗೆ ಈ ಬೇಸಿಗೆ ಬಂದು ನೋಡೋಂಥ ಸಾಧ್ಯತೆ ಇದೆ. ಬಟ್ ಅದೆಲ್ಲ ಆ ರೀತಿ ಆಯಿತು ಅಂತಂದರೆ ಮೇಲ್ಗಡೆನೇ ಓಪನ್ ಆದರೆ, ಈ ಝೋನಲ್ಲೇ ಓಪನ್ ಆದರೆ ದಯವಿಟ್ಟು ಪಿ ಪೊಸಿಷನ್ ತಗೊಳಕ್ಕೆ ಹೋಗ್ಬಿಡಿ. ಯಾವಾಗ ಈ ಝೋನ್ನ ಬ್ರೇಕ್ ಆಗಿ ಕೆಳಗಡೆ ಬರುತ್ತೋ ಆಗ ಮಾತ್ರ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಟಾರ್ಗೆಟ್ ಮಾಡ್ತಾ ಹೋಗೋದು. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಗೇನ್ ಈ ಲೆವೆಲ್ ಬಂದಾಗ ಅಲ್ಲಿ ಮತ್ತೆ ಸೈಡ್ ಆಗಿ ಸುಳ್ಕೊಂಡು ಒಂದು ಹಾಲ್ಟ್ ಆಗಿ ಆಮೇಲೆ ಬೇಕಾದ್ರೆ ಮೂವ್ಮೆಂಟ್ ಆಗ್ಬೋದು. ಗ್ಯಾಪ್ ಡೌನ್ ಆಗ್ತಿದೆ ಅಂತ ಮಾಡ್ತಕ್ಕೆ ಹಾಗೆ ಕೆಳಗಡೆ ಹೋಗಬೇಕು ಅಂತಿಲ್ಲ. ಬಟ್ ಗ್ಯಾಪ್ ಡೌನ್ ಆದರೆ ಆಶ್ಚರ್ಯ ಇಲ್ಲ ಸೋಮವಾರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಸೇಮ್ ಅದೇ ಝೋನಲ್ಲಿದೆ. ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಮಿಡ್ ಕ್ಯಾಪ್ ನಿಫ್ಟಿ ನೋಡಿ 12,250 ಇವತ್ತೊಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದು ಪಾಸಿಟಿವ್ ಸೈನಲ್ಲೇ ಕ್ಲೋಸಿಂಗ್ ಆಗಿದೆ. ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇರ್ಬೋದು, ಬಟ್ ಒಳ್ಳೆ ಲೆವೆಲಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಒಳ್ಳೆ ರೀತಿಯಂತ ರ್ಯಾಲಿ ಆಗಿದೆ. ಇದಕ್ಕೆ ಒಂದು ಕರೆಕ್ಷನ್ ಕೊಡುತ್ತಾ 12,000 ಮತ್ತೆ ಬಂದು ಟೆಸ್ಟ್ ಆಗುತ್ತಾ ಎಕ್ಸ್ಪೈರಿ ದಿನ ಏನು ಕತೆ ಅಂತ ನೋಡ್ತಾ ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿ 12,200 1:2 ಲೆವೆಲಲ್ಲಿ ಕೂತಿದ್ದಾರೆ. ಕೆಳಗಡೆ ನಿಮಗೆ 12,100 ಒಂದು ತಕ್ಕ ಮಟ್ಟಿಗೆ ಸಪೋರ್ಟ್ ಇದೆ. ಬಟ್ ರೆಸಿಸ್ಟೆನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ನೆಗೆಟಿವ್ ಚಾನಲ್ ಕೂಡ ಮಾಡೋ ಥರ ಕಾಣಿಸ್ತಾ ಇದೆ ಇಲ್ಲಿ, ಕರೆಕ್ಟ್. ಸೊ ಈ ಚಾನಲ್ ರೆಫರೆನ್ಸ್ ಆಗಿ ಇಲ್ಲೇ ಎಲ್ಲರೂ ಓಪನ್ ಆಯಿತು ಅಂದರೆ ಈ ಚಾನಲ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಖಂಡಿತವಾಗ್ಲೂ ಈ ಝೋನ್ ಅಂತ ಏನಿದೆ ಅಂದರೆ 12,100 ಎಲ್ಲಿ ಇವಾಗ ಸಪೋರ್ಟ್ ಕೂಡ ಇದೆಯಲ್ಲ, ಇದು ಒಂದು ಬೇಸ್ ಆಗಿರೋದು ಥರ ಕಾಣಿಸ್ತಾ ಇದೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 100 ಅಥವಾ ಅದಕ್ಕಿಂತ ಕೆಳಗಡೆ ಒಂದು 50-60 ಪಾಯಿಂಟ್ಗಳು ಗ್ಯಾಪ್ ಡೌನ್ ಆಯಿತು ಅಂದರೆ ಯಾವುದು ಬೇಸ್ ಅಂತ ಅನ್ಕೊಳ್ತಾ ಇದ್ವು ಅದೇ ರೆಸಿಸ್ಟೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿಂದ ಒಂದು ಫಾಲೋ ಬರ್ಬೋದು. ಆಗ ರೌಂಡ್ ಲೆವೆಲ್ 12,000 ಕೂಡ ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಸ್ವಲ್ಪ ರೇಂಜನ್ನು ದೊಡ್ಡದಾಗಿ ಇಟ್ಕೊಳ್ಳಿ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ಕೂಡ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸೋಮವಾರ 12,000 ಲೆವೆಲ್ನ ಟೆಸ್ಟ್ ಮಾಡಿಸುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋರು 12,000ಕ್ಕಿಂತ ಸ್ವಲ್ಪ ಕೆಳಗಡೆನೇ ಇರಬೇಕು. ನೀವು ಈ ಲೋ ಏನಿದೆಯಲ್ಲ 11,950 ಅದಕ್ಕಿಂತ ಕೆಳಗಡೆಯಿಂದ ಪುಟ್ ರೈಟಿಂಗ್ ಮಾಡಿ. ಈ ಝೋನಲ್ಲಂತೂ ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಅನಿಸ್ತಾ ಇದೆ. ಲೋಯರ್ ಸೈಡು. ಅಪ್ಪರ್ ಸೈಡಲ್ಲಿ ನಮಗೆ ಗೊತ್ತೇ ಇದೆ ಮೇಲ್ಗಡೆ ಆಲ್ರೆಡಿ ಟಾಪ್ ಮೂಮೆಂಟಲ್ಲಿ ಬಂದಿದ್ದೀವಿ. ಒಂದು 100-150 ಪಾಯಿಂಟ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಈ ಹೈ ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲ್ನ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಯೋಚನೆ ಮಾಡೋದು. ಸ್ವಲ್ಪ ನೆಗೆಟಿವ್ ಬಯಾಸ್ ಆಗಿದ್ದೀನಿ ಸೋಮವಾರಕ್ಕೆ. ಬಟ್ ನೋಡೋಣ ಮಾರ್ಕೆಟ್ ಏನು ಉತ್ತರ ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ BPCL ನೋಡಿ. BPCLಲ್ಲಿ ಇಲ್ಲಿ ಟ್ರೇಡಿಂಗ್ ವ್ಯೂಲ್ಲಿ ಯಾಕೋ ಸರಿಯಾಗಿ ಅಪ್ಡೇಟ್ ಆಗಿಲ್ಲ. ಇಲ್ಲಿ 2:1 ಅಂತ ತೋರಿಸ್ತಾ ಇದೆ. ಬಟ್ 1:1 ಸ್ಪ್ಲಿಟ್ ಆಗಿದೆ. ಸೊ BPCLಲ್ಲಿ ಇನ್ವೆಸ್ಟ್ ಮಾಡಬೇಕು ಇದ್ರ ಬಗ್ಗೆ ಮಾತಾಡಿದ್ವಿ ಹಿಂದೆ. ಆಲ್ ಟೈಮ್ ಹೈಯಲ್ಲಿ ಬಂದಿದೆ 700-720 ಝೋನಲ್ಲಿದೆ ಅಂತ. ಸೊ ಇಲ್ಲಿಂದ ಒಂದು ದೊಡ್ಡದಾಗಿ ಪುಷ್ ಕೊಟ್ಟಿತ್ತು. ಇಲ್ಲಿ FIDS ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಇದ್ದಾರೆ ಇಬ್ಬರು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ರೆಗ್ಯುಲರ್ ವಾಲ್ಯೂಮ್ಗಿಂತ ಇಲ್ಲಿ ಇನ್ನೂ ಜಾಸ್ತಿ ಆಯಿತು. ಇದು ಈ ಟೈಮಲ್ಲಿ ಸ್ಪ್ಲಿಟ್ಟು ಬೋನಸ್ ಅದೆಲ್ಲ ಗೊತ್ತಾಗಿರುತ್ತೆ ಮುಂಚಿನವರಿಗೆ ಕೆಲವರಿಗೆ ಅದೆಲ್ಲ. ಬಟ್ ಅದನ್ನು ಹೊರತುಪಡಿಸಿ ನೋಡೋದಾದ್ರೂ ಬೇರೆ ಲೆವೆಲ್ ಅಂತ ನೋಡಿದ್ರೆ ನನಗೆ 400-415 ಈ ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಕಾಣಿಸ್ತಾ ಇದೆ. ಅಂದರೆ ಯಾವ ಲೆವೆಲ್ ಹೇಳ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ 400
ಈ ಲೆವೆಲ್ ಸಪೋರ್ಟ್ ಆಗಿತ್ತು, ಆಮೇಲೆ ರೆಸಿಸ್ಟೆನ್ಸ್ ಆಗಿದೆ. ಈ 400ರಿಂದ 425 ಲೆವೆಲ್ ಇದೆಯಲ್ಲ, ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ BPCL ಆನ್ ಚಾರ್ಟ್ಸ್. ಸೊ ಈಗ 1:2 ಸ್ಪ್ಲಿಟ್ ಆಗಿದೆ ಅಂದರೆ 400 ಅಂದರೆ ಎಷ್ಟು ಕೊಡ್ತೀರಾ, 200, 210 ಈ ಲೆವೆಲಿಗೆ ಬಂತು ಅಂತಂದರೆ ಇಂಟ್ರೆಸ್ಟಿಂಗ್ ಆಗುತ್ತೆ ಅಲ್ಲಿ ತನಕ. ಅಂದರೆ ಇದು ಅಡ್ಜಸ್ಟ್ ಮಾಡ್ತಾರೆ, ಇದನ್ನ ಸರಿ ಮಾಡ್ತಾರೆ. ಅವಾಗ ಈ ಥರ ಕಾಣಿಸಲ್ಲ ನಿಮಗೆ, ಸರಿಯಾಗಿ ಅಡ್ಜಸ್ಟ್ ಆಗಿ. ಈಗ ನೆಸ್ಲೆ ಎಲ್ಲ ಹಿಂಗೆ ಅಡ್ಜಸ್ಟ್ ಆದಮೇಲೆ ಸರಿ ಹೋಯ್ತು ಆ ಥರ ಆಗುತ್ತೆ. ಮೇ ಬಿ ಬೈ ಸೋಮವಾರ ಇದು ಸರಿ ಹೋಗಿರುತ್ತೆ ಚಾರ್ಟ್ಸು, ಅವಾಗ ನಮಗೆ ಪ್ರೈಸ್ ಆ್ಯಕ್ಷನ್ ಕಾಣಿಸುತ್ತೆ. ಸೊ ಹೊಸ ವ್ಯಾಲ್ಯೂಷನಲ್ಲಿ ಹೇಳೋದಾದರೆ 200, 210 ಆ ಲೆವೆಲಿಗೆ ಬಂತು ಅಂದರೆ BPCL BPCL ಒಂದು PSU ಕಂಪನಿ ಆಗಿರುತ್ತೆ. BPCL ಅಲ್ಲಿ ನಾನು ಇನ್ವೆಸ್ಟರ್ ಆಗಿಲ್ಲ, ಆದರೆ IOCನಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ಎರಡು ಕೂಡ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಇವರು ಒಂದು 3-4% ಕೊಡ್ತಾರೆ, IOC ಅವರು ಕೂಡ ಒಂದು 7% ಕೊಡ್ತಾರೆ. ಎರಡು ಕೂಡ ಆಲ್ ಟೈಮ್ ಅಲ್ಲಿದೆ. ಬಟ್ ಇದು ಲಾಂಗ್ ರನ್ನಲ್ಲಿ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಇತಿಹಾಸ ಇಲ್ಲ ಎರಡು ಸ್ಟಾಕ್ಗಳಿಗೂ. ಯಾಕಂದರೆ PSU ಅಂತಂದರೆ ನೋಡಿ, ಬರೀ ಸರ್ಕಾರದ ದುಡ್ಡನ್ನು ಹಾಳು ಮಾಡೋಕ್ಕಿರುವಂಥ ಕಂಪ್ನಿಗಳು, ಸರಿಯಾಗಿ ಮೇಂಟೆನೆನ್ಸ್ ಮಾಡಲ್ಲ, ಇದೇ ಒಂದು ಅಪವಾದ ಇರ್ತಾ ಇತ್ತು. ಪ್ರಾಫಿಟಬಿಲಿಟಿ ಬರ್ತಾ ಇರಲಿಲ್ಲ. ಬಟ್ ಈಗ ಇತ್ತೀಚಿನ ಗೌರ್ಮೆಂಟ್ ಲಾಸ್ಟ್ 10 ಇಯರ್ಸಲ್ಲಿ ನಾವೇನು ನೋಡಿದ್ದೀವಿ, ಅಲ್ಲಿಂದ PSUಗಳದ್ದು ಒಂದು ಪರ್ವಕಾಲ ನಡೀತಾ ಇದೆ. ಎಲ್ಲ PSUಗಳು ಕೂಡ 1:2, 1:3 ಅಂದರೆ 10 ವರ್ಷ ಏನು ಮೂಮೆಂಟೇ ಆಗದಲ್ಲೇ ಇರೋದಿಲ್ಲ. ನೋಡಿ, ₹40 ಈಸಿಲಿ ಯಾವ್ದು ಇಯರಲ್ಲಿ ಬೇಕಾದ್ರೂ ನೋಡಿ ₹40 ಒಂದ್ಸಲ ಟೆಸ್ಟ್ ಆಗಿರ್ತಾ ಇತ್ತು ಇಂಥ ಸ್ಟಾಕ್ಗಳಲ್ಲಿ. IOC BPCL ಎಲ್ಲ ಈಗ 400 ಇದ್ದಿದ್ದು 160 ತನಕ ಹೋಗಿದೆ. ಸೊ 1:4, 1:5 ಟಾರ್ಗೆಟ್ಗಳು ನಮಗೆ ಸಿಕ್ಕಿದೆ. ಬಟ್ IOC ರೀಸೆಂಟಾಗಿ ಕೂಡ ಮಾತಾಡಿದ್ವಿ, ಒನ್ ಡೇ ಚಾರ್ಟಲ್ಲಿ ಬರ್ತಾ ಇದೆ, ಬ್ರೇಕ್ಔಟ್ ಆಗುತ್ತೆ ಅಂತ. 2023ರಲ್ಲೂ ಕೂಡ ಚಾನ್ಸ್ ಸಿಕ್ಕಿತ್ತು ನಿಮಗೆ ಆ್ಯಡ್ ಮಾಡ್ಕೊಳಕ್ಕೆ. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಬಟ್ ಫ್ರೆಶ್ ಆಗಿ ಅಕ್ಯುಮುಲೇಟ್ ಮಾಡ್ತೀನಿ ಅನ್ನೋಕ್ಕೆ ನಾಟ್ ರೆಕಮೆಂಡೆಡ್. ಈ ಥರ ವ್ಯಾಲ್ಯೂಷನ್ ಇಷ್ಟು ಹೈ ವ್ಯಾಲ್ಯೂಷನ್ ಅದೇ ಹೇಳಿದ್ನಲ್ಲ, BPCL ಆ್ಯಡ್ ಮಾಡ್ಕೋಬೇಕು ಅಂದರೆ 200, 210 ಆ ಲೆವೆಲ್ಗೆ ಏನಾದ್ರು ಸಿಕ್ತು ಅಂದರೆ ನೀವು ವೆಯ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇಟ್ಸ್ ಓಕೆ, ಬೇಕಾದ್ರೆ ಸ್ಟಾಕ್ಗಳಿದ್ದಾವೆ. ಅದೇ ರೀತಿಯಾಗಿ ಭಾರತಿ ಏರ್ಟೆಲ್ಲು ನೋಡಿ, ಒಂದ್ಸಲ ಈ ಟ್ರೆಂಡ್ ಲೈನ್ ಸಪೋರ್ಟಿಂದ ತುಂಬ ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ. ಇಲ್ಲಿ ಒಂದು ದೊಡ್ಡದಾಗಿ ಹ್ಯಾಂಗಿಂಗ್ ಮ್ಯಾನ್ ಥರ ಮಾಡ್ತು. ಈಗಲೂ ಕೂಡ ನಾನು ನೆಗೆಟಿವ್ ಆಗಿ ಓದೋಕ್ಕೆ ಇಷ್ಟಪಡ್ತೀನಿ. ಇನ್ನೇನೋ ಇವತ್ತು ಹೈ ಮಾಡಿದೆ ಅಂತ ಅನಿಸಿರ್ಬೋದು, ಬಟ್ ಈ ಝೋನ್ ಇದೆಯಲ್ಲ, ಈ ಝೋನ್ ಒಳಗಡೆ ಮತ್ತೆ ಒಂದು ಟೆಸ್ಟ್ ಆಗೋಕ್ಕೆ ಬರಬೇಕು. ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ. ಸೊ ಶಾರ್ಟ್ ಪೊಸಿಷನ್ ತೊಗೊಳಕ್ಕೆ ಮುಂದಿನ ವಾರಗಳಲ್ಲಿ ಏರ್ಟೆಲಲ್ಲಿ ನಾನು ಸ್ವಲ್ಪ ಎದುರು ನೋಡ್ತಾ ಇರ್ತೀನಿ. ಯಾಕಂತಂದರೆ ಒಂದು ಪೀಕ್ ಏನು ಮಾಡಿದೆ ಆ ಪೀಕಲ್ಲಿದೆ. ಇವತ್ತೊಂದು ದೊಡ್ಡ ವಾಲ್ಯೂಮ್ ಕೂಡ ಆಗಿದೆ. ಯಾರಾದರೂ ಟ್ರೇಡ್ ನೋಡ್ಬಿಟ್ಟು ಹೇಳಿ. ನೋಡಿ, ವಾಲ್ಯೂಮ್ ಅನ್ನೋದು ಯಾವಾಗ ಹೇಳ್ತಾ ಇರ್ತೀನಿ, ಇದು ಹುಡುಗಾಟ ಅಲ್ಲ. ವಾಲ್ಯೂಮ್ ಅನ್ನೋದು ಬೈಯಿಂಗ್ ಇಂಡಿಕೇಟರ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಇಂಡಿಕೇಟರ್ ಕೂಡ ಆಗಿರ್ಬೋದು. ಸೊ ಹುಷಾರಾಗಿರಬೇಕು ಅಂತ. ಅದನ್ನ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಇಲ್ಲಿ ದೊಡ್ಡದಾಗಿ ಇಲ್ಲಿ ಏನೋ ಒಂದು ವಾಲ್ಯೂಮ್ ಆಗಿದೆಯಲ್ಲ, ಇದು ಸೆಲ್ ಮಾಡಿದಾರಾ ಬೈ ಮಾಡಿದಾರಾ ಅಂತ. ಮೋಸ್ಟ್ ಪ್ರಾಬಬ್ಲಿ ಸೆಲ್ ಕಡೆ ಫೇವರಬಲ್ ಆಗಿರ್ತೀನಿ ನಾನು. ಯಾಕೆ ಅಂತಂದರೆ ನೋಡಿ, ಆಲ್ ಟೈಮ್ ಹೈಯಲ್ಲಿದೆ. ಸೊ ಟೆಲಿಕಾಮ್ ಸೆಕ್ಟ್ರಲ್ಲಿ ಏನು ಬದಲಾವಣೆ ಆಗಬೇಕಾಗಿತ್ತು ಅದು ಆಗಿದೆ ಈಗ. ಅಂದರೆ ವೋಡಾಫೋನ್ ಐಡಿಯಾದಿಂದ ಸಬ್ಸ್ಕ್ರೈಬರ್ಸ್ಗಳು ಬರ್ತಾನೆ ಇದೆ. ಬಲ್ಕ್ ಡೀಲ್ಗಳ ಬಗ್ಗೆ ಸುಮಾರು ಜನ ಕೇಳಿದ್ರಿ. ವೋಡಾಫೋನ್ ಐಡಿಯಾದು ನಡೀತಾ ಇದೆ, ಅದ್ರ ಜೊತೆಗೆ ಈ ಝೊಮ್ಯಾಟೊ ಮತ್ತು ಪೇಟಿಎಮ್ ಅವ್ರದ್ದು ನಡೀತಾ ಇದೆ. ಅದೆಲ್ಲ ಬರೋಣ, ಅದು ಸ್ಟಾಕ್ ವ್ಯಾಲ್ಯೂಷನ್ಗೆ ಬರ್ತಿದೆ ಅಂತಂದಾಗ ಅದು ಮಾತಾಡ್ತಾ ಹೋಗೋಣ. ಬಟ್ ಯಾಕೆ ಆಲ್ ಟೈಮ್ ಹೈಲಿದ್ದಾಗಲೂ ನಾನು ಬ್ಲೂ ಚಿಪ್ಸ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಸುಮಾರು ಬ್ಲೂ ಚಿಪ್ಗಳು ಇನ್ನೂ ಪರ್ಫಾರ್ಮೆನ್ಸ್ ಮಾಡಿಲ್ಲ, 2-3 ವರ್ಷದಿಂದ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಇರುವಂಥದ್ದಿದೆ. ಸೊ ಅಲ್ಲಿ ನೀವು ಪೋರ್ಟ್ಫೋಲಿಯೋನ ಕೋರ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಕೆಲವರು ಪೆನ್ನಿ ಸ್ಟಾಕ್ಗಳು ಅಥವಾ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಅಥವಾ ಮಿಡ್ ಕ್ಯಾಪ್ ಸ್ಟಾಕ್ಗಳು ಅದ್ರ ಕಡೆ ಹೋಗ್ತಾ ಇರ್ತಾರೆ. ಬಟ್ ಆ ಥರ ಏನಿಲ್ಲ, ಬ್ಲೂ ಚಿಪ್ಪಲ್ಲೂ ಕೂಡ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ ಅವಕಾಶ ಇದೆ ಅಂತ. ಆ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬೇರೆ ಸ್ಟಾಕ್ಗಳಲ್ಲಿ. ಬಟ್ ಅದಕ್ಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪೋರ್ಟ್ಫೋಲಿಯೋ ಕೋರ್ ಪೋರ್ಟ್ಫೋಲಿಯೋ ಏನಿದೆ ಅದನ್ನು ಸ್ವಲ್ಪ ಭದ್ರ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅಂತ ಒಂದು ಕಳಕಳಿ ಅಷ್ಟೇ. ಸೊ ಅದು ಆ ವ್ಯಾಲ್ಯೂಷನ್ಗೆ ಬಂದಾಗ ಮಾತಾಡ್ತಾ ಹೋಗೋಣಂತೆ. ಬಟ್ ಬ್ಲಾಕ್ ಡೀಲ್ಗಳೆಲ್ಲ ಆಗಿದೆ, ಫಾಲೋ ಮಾಡಿದ್ದೀನಿ, ಬಟ್ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಸೊ ನೋಡ್ತಾ ಹೋಗೋಣ. ಈ ದೊಡ್ಡ ವಾಲ್ಯೂಮು ಆಲ್ ಟೈಮ್ ಹೈ ಝೋನಲ್ಲಿ ಆಗಿರೋದ್ರಿಂದ ಇದನ್ನ ನಾನು ಸೆಲ್ಲಿಂಗ್ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಮುಂದಿನ ವಾರದಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಏರ್ಟೆಲ್ ಅನ್ನೋದ್ರ ಮೇಲೆ, ಇದು ಬೈ ಆಗಿದೆಯೋ ಸೆಲ್ ಆಗಿದೆಯೋ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಈಕ್ವಿಟಾ ಸ್ಮಾಲ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಈಕ್ವಿಟಿ ಸ್ಮಾಲ್ ಬ್ಯಾಂಕು ಮಧ್ಯದಲ್ಲಿ ಒಂದು ಸಲ ರಿಸಲ್ಟ್ ಬಂದು ತುಂಬ ಸರ್ಪ್ರೈಸಿಂಗ್ ರಿಸಲ್ಟ್ ಬಂತು, ಏನೋ ಆಗಿ ಸ್ಟಾಕು ತುಂಬ ಕೆಳಗಡೆ ಬಂದಿತ್ತು. ಇದೇ ಬ್ಯಾಂಕೋ ಬೇರೆ ಬ್ಯಾಂಕೋ ಮರ್ತೋಗಿದೆ ನನಗೆ. ಬಟ್ ಬ್ಯಾಂಕ್ಗಳು ಇವಾಗ ಖಂಡಿತವಾಗ್ಲೂ ದೊಡ್ಡ ಲೆವೆಲಲ್ಲಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಟ್ರೆಂಡ್ ಲೈನ್ ಏನಂತಿತ್ತು, ಶಾರ್ಟ್ ಟರ್ಮ್ ಟ್ರೆಂಡ್ ಲೈನ್ ಇದು ಬರೀ 2024 ಆ ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆ ಅಂತೂ ಹೋಗಿದೆ ಸ್ಟಾಕು. ಆ ಲೆವೆಲಲ್ಲಿ ನೋಡೋದಾದ್ರೆ ಪಾಸಿಟಿವ್ ಆಗಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಳ್ಳೆ ಬೇಸನ್ನು ಟೆಸ್ಟ್ ಮಾಡಿ ಸುಮಾರು ದಿನ ನಿಂತು ಮೇಲ್ಗಡೆ ಹೋಗಿರುವಂಥ ಝೋನು. ಸೊ ಈ ಟ್ರೆಂಡ್ ಲೈನ್ ಸಪೋರ್ಟ್ನೇ ಬೇಕಾದ್ರೆ ನಾವು ಸ್ಟಾಪ್ ಲಾಸಿಗೆ ಇಟ್ಕೊಂಡು ನಾನು ಟ್ರೇಡ್ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಕೆಳಗಡೆ ಬಂತು ಅಂತಂದರೆ ಈಗ ವಾಪಸ್ ಬರ್ತಾ ಇದೆಯಲ್ಲ, ಇಲ್ಲಿ 100 ಲೆವೆಲ್ನ ಬಂದು ಮತ್ತೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ 100 ಲೆವೆಲಲ್ಲಿ ಆ್ಯಡ್ ಮಾಡ್ಕೊತೀನಿ. 92, 93 ಇದನ್ನ ನಾನು ಸ್ಟಾಪ್ ಲಾಸಿಗೆ ಇಟ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲೊಂದ್ಸಲ ಟೆಸ್ಟ್ ಆಗಿ ಮತ್ತೆ ಬೌನ್ಸ್ ಆದರೆ ಆಲ್ ಟೈಮ್ ಹೈಗೆ ಹೋಗೋಂಥ ಸಾಧ್ಯತೆ ಇರುತ್ತೆ. ಒಳ್ಳೆ ವಾಲ್ಯೂಮ್ ಆಗ್ತಾಯಿದೆ, ಒಳ್ಳೆ ಟ್ರೇಡಿಂಗ್ ಆಕ್ಟಿವಿಟಿ ಆಗ್ತಾಯಿದೆ. ಜಸ್ಟ್ ಲಾಸ್ಟ್ ಕ್ವಾರ್ಟರ್ ಸ್ವಲ್ಪ ಒಂದು ಬೌನ್ಸರ್ ಬಂದಿತ್ತು, ಅದು ಹೊರತುಪಡಿಸಿ ನನಗೆ ಒಳ್ಳೆ ಕ್ವಾರ್ಟರ್ಗಳನ್ನು ಕೊಡ್ತಾ ಇದ್ದಾರೆ ಇವರು ರಿಸಲ್ಟ್ಸ್ಗಳನ್ನು ನೋಡೋದಾದರೆ. ಡಿವಿಡೆಂಡು ಕೂಡ ಅನೌನ್ಸ್ ಮಾಡಿದ್ರು, ಡಿವಿಡೆಂಡು ಚೆನ್ನಾಗಿ ಕೊಟ್ಟಿರ್ಬೇಕು, ₹1 ಡಿವಿಡೆಂಡ್ ಕೊಟ್ಟಿದ್ದಾರೆ. ದಟ್ಸ್ ಓಕೆ. ₹1 ಡಿವಿಡೆಂಡ್ ಅನ್ನು 1% ಡಿವಿಡೆಂಡ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ₹100ಗೆ ₹1 ಅಂತ. ಬಟ್ ಫಂಡಮೆಂಟಲಿ ನಾನು ಅಷ್ಟು ಚೆಕ್ ಮಾಡಿಲ್ಲ. ಬಟ್ ಇಲ್ಲಿರೋ ಪ್ಯಾರಾಮೀಟರ್ ನೋಡೋದಾದರೆ ಲಾಸ್ಟ್ ಇಯರಿಂದ ಚೆನ್ನಾಗೇ ಪ್ರಾಫಿಟ್ ಮಾಡ್ತಾ ಇದೆ, ಎಕ್ಸೆಪ್ಟ್ ಆ ಒಂದು ಕ್ವಾರ್ಟರ್ ಹೊರತುಪಡಿಸಿದಂಗೆ. ಟೆಕ್ನಿಕಲಿ ಕೂಡ ಈ ವರ್ಷ ಏನು ಒಂದು ಡೌನ್ ಟ್ರೆಂಡ್ ಆಗಿತ್ತು, ಇಲ್ಲಿ ಒಂದು ಆ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಬಂದು ರೀಟೆಸ್ಟ್ ಆಗ್ಬೋದು. 100 ಅಥವಾ 92 ಈ ಝೋನ್ನ ರೀಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ್ಯಡ್ ಮಾಡ್ಕೊಳೋದಾದರೆ 100 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ 92 ಇದನ್ನ ಸ್ಟಾಪ್ ಲಾಸಿಗೆ ಇಟ್ಕೊಂಡು ನೀವು ಆ್ಯಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈ ಕ್ವಾರ್ಟರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಆಲ್ ಟೈಮ್ ಹೈ ಇಲ್ಲೇ ಇದೆ 117. ಬಟ್ ನೋಡೋಣ, ಈ ಸಲ ಏನಾದ್ರು ವಾಪಸ್ ರೀಟೆಸ್ಟ್ ಆಗಿ ಬೌನ್ಸ್ ಆಯಿತು ಅಂದರೆ
ಮತ್ತೆ ಆಲ್ ಟೈಮ್ ಹೈಗೆ ಹೋಗುವಂಥ ಸಾಧ್ಯತೆ ಇದೆ. ಅದೇ ರೀತಿಗೆ ಆರ್ತಿ ಡ್ರಗ್ಸು ಇವ್ರು ನೋಡಿ API ಅಂತ ಬರುತ್ತೆ, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ ಕರೀತಾರೆ. ಇದನ್ನ ಡಿವಿಸ್ ಲ್ಯಾಬ್ಸ್ ಅವರು ಮಾಡ್ತಾರೆ. ಅಂದರೆ ಈ ಒಂದು ಕಂಪನಿ ಹೆಸರು ಹಾಕೊಂಡ್ರೆ ಆ ಕಂಪನಿಯಿಂದ ಈ ಥರ ಒಂದು ಔಷಧಿ ಮಾಡ್ತೀವಿ ಅಂತ ಮಾಡ್ತಾ ಇರ್ತಾರೆ. ಕೆಲವು ಕಂಪ್ನಿಗಳು ಏನು ಮಾಡ್ತಾರೆ, ಔಷಧಿ ಮಾರಾಟ ಮಾಡೋರಿಗೆ ರಾ ಮೆಟೀರಿಯಲ್ ಬೇಕಲ್ಲ, ಅದನ್ನ ಉತ್ಪತ್ತಿ ಮಾಡುವಂಥ ಕಂಪನಿಗಳಾಗಿರುತ್ತೆ. ಅದರಲ್ಲಿ ಡಿವಿಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ದೊಡ್ಡ ಕಂಪನಿ, ಡಿಸ್ಕ್ಲೇಮರ್, ನಾನೊಬ್ಬ ಇನ್ವೆಸ್ಟರ್ ಕೂಡ. ಆದರೆ ಆರ್ತಿ ಡ್ರಗ್ಸ್ ಅನ್ನೋದು ಕೂಡ ಅವರ ಕಾಂಪಿಟೇಟರ್ ಆಗ್ತಾರೆ. ಕೆಲವೊಂದು APIಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕೆಲವು ಸ್ಪೆಷಾಲಿಟಿ ಕೆಮಿಕಲ್ಸ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆರ್ತಿ ಡ್ರಗ್ಸಲ್ಲಿ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ನಾನು ಇವಾಗ ಅಂತಂದರೆ, ನೋಡಿ ಫಂಡಮೆಂಟಲಿ ತುಂಬ ಒಳ್ಳೆ ಕಂಪನಿ ಅಂತ ನಾನು ಏನು ಹೇಳಲ್ಲ, ಆವ್ರೇಜ್ ಕಂಪನಿ, ತುಂಬ ಒಳ್ಳೆ ಕಂಪನಿ ಅಂತ ಏನಲ್ಲ. ಆದರೆ ಖಂಡಿತವಾಗ್ಲಿ ಇಲ್ಲಿ FIDAಗಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋಂಗೆ ಕಾಣಿಸ್ತಿದೆ. ಯಾಕೆಂದರೆ ಯೂಶುವಲ್ ವಾಲ್ಯೂಮ್ ನೋಡಿ ತುಂಬ ನೀರಸವಾಗಿರ್ತಿತ್ತು, ಇಷ್ಟು ಕೆಳಗಾಗ್ತಾಯಿತ್ತು. ಯಾವಾಗ ಈ ದೊಡ್ಡ ಸ್ಪೈಕ್ಗಳು ಬರೋಕ್ಕಾಯಿತು, ಮಧ್ಯದಲ್ಲಿ ನಿಮಗೆ ವಾಲ್ಯೂಮ್ಗಳು ಚೆನ್ನಾಗಾಗೋದು ಕಾಣಿಸ್ತಾ ಇದೆ. ಮೋರ್ ಓವರ್ ಒಳ್ಳೆ ಕನ್ಸಾಲಿಡೇಷನ್ ಆಗ್ತಾ ಇದೆ ಸ್ಟಾಕ್ ಅಲ್ಲಿಂದ. ಸೊ ಎನಿ ಟೈಮ್ ಮೇಲ್ಗಡೆ ಮೂವ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದನ್ನ ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಕರೀತಾರೆ, ಏನು ಬೇಕಾದರೂ ಕರೀರಿ. ಜೊತೆಗೆ ನೋಡಿ ಒಂದು ಆ ಟ್ರೆಂಡ್ ಲೈನಿಂದ ಮೇಲ್ಗಡೆ ಹೋಗಿದೆ, ಬಂದಾಗ ವಾಪಸ್ ಸಪೋರ್ಟ್ ತೊಗೊಂಡೋಗಿದೆ. ಇದೆ ಈಗ ಈಕ್ವಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೂ ನಾನು ಹೇಳಿದ್ನಲ್ಲ, ಇಲ್ಲಿ ಮೇಲ್ಗಡೆ ಹೋದಾಗ ಒಂದ್ಸಲ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ವಾಪಸ್ ಟ್ರೆಂಡ್ ಲೈನ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಹಿಂದೆ ಒಂದು ಬೇಸು ಇತ್ತು ಅಂತಂದರೆ ನಮಗೆ ಪರ್ಫೆಕ್ಟ್ ಲೆವೆಲ್ ನೋಡಿ, ಅಲ್ಲಿ ಬಂದಾಗೆಲ್ಲ ಅಲ್ಲಿ ಸಪೋರ್ಟ್ ತೊಗೊಳ್ತಾ ಇರುತ್ತೆ. ಸೊ ಈ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡು, ಅಂದರೆ ಸರಿ ಸುಮಾರು 400 ಅಂತ ಬರುತ್ತೆ ಅಂತ ಕಾಣುತ್ತೆ, 440 ಈಗೇನು 440ನ ಸ್ಟಾಪ್ ಲಾಸಿಗೆ ಇಟ್ಕೊಂಡು ಆರ್ತಿ ಡ್ರಗ್ಸಲ್ಲಿ ಇವಾಗ ಎಂಟ್ರಿ ಆಗ್ತೀನಿ ಅಂದರೆ ಎಂಟ್ರಿ ಆಗ್ಬೋದು. ಜಸ್ಟ್ ಆನ್ ಟೆಕ್ನಿಕಲ್ ಪ್ಯಾರಾಮ್ಸ್ನ ಹೇಳ್ತಾರಂಥದ್ದು, ಲಾಂಗ್ ಟರ್ಮಿಗೆಲ್ಲ ಶಾರ್ಟ್ ಟರ್ಮಿಗೆ. ಸೊ ಏನಾದರೂ ಆಯಿತು ಇಲ್ಲಿಂದ ವಾಪಸ್ ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ 650 680 ಈ ಲೆವೆಲ್ಗಳಿಗೆ ಆರ್ತಿ ಡ್ರಗ್ಸು ಹೋಗುವಂಥ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ನೋಡಿ ಒಂದು ಒನ್ ಆಫ್ ದ ಯೂನಿಟ್ಸಲ್ಲಿ ಬೆಂಕಿ ಹೊತ್ಕೊಂಡು ಯಾವುದೇ ರೀತಿಯಾದಂಥ ಜೀವಹಾನಿ ಆಗಲಿ ಇಂಜುರಿ ಆಗಲಿ ಯಾವುದೂ ಆಗಲಿಲ್ಲ. ಬಟ್ ಅವರ CFO ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದೆ. ಸೊ ಅದರಿಂದ ತುಂಬ ಒಂದು ಮೈನರ್ ನಷ್ಟ ಆಗಿದೆ, 1 ಕೋಟಿ ಏನೋ ನಷ್ಟ ಆಗಿದೆ ಅಂತ ಹೇಳಿದ್ರು. ಐ ಥಿಂಕ್ ಮಿಡ್ ಕ್ಯಾಪ್ ಕಂಪನಿ ಆರ್ತಿ ಡ್ರಗ್ಸು, ಅವರಿಗೆ 1 ಕೋಟಿ ಎಲ್ಲ ಅಂತ ದೊಡ್ಡ ಅಮೌಂಟ್ ಅಲ್ಲ. ಜೊತೆಗೆ ಒಂದು 12-13 ದಿನ ನಮ್ಮದು ಸಸ್ಪೆನ್ಷನ್ ಆಗ್ಬೋದು ಆ ಯೂನಿಟಲ್ಲಿ, ಆ ಒಂದು ಅವಘಡ ಆಗಿರೋದ್ರಿಂದ ಒಂದು 12-13 ದಿನ ಅದು ಆಪರೇಷನ್ ಇರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಓವರ್ ಆಲ್ ಇವ್ರೇನು ಪ್ರೊಡ್ಯೂಸ್ ಮಾಡ್ತಾರೋ ಅದರ ಒಂದು 3% ಏನೋ ಅಷ್ಟೇ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಿದ್ದಂತೆ. ಸೊ ಏನೂ ತೊಂದರೆ ಇಲ್ಲ. ರೀಸೆಂಟಾಗಿ ಆಗಿದೆ ಒಂದು ಇನ್ಸಿಡೆಂಟು, ನೆನಪಾಯ್ತು ಅದಕ್ಕೆ ಹೇಳಿದೆ. ಬಟ್ ಆನ್ ವಾಲ್ಯೂಮ್ಸ್ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಲ್ಲ, ವಾಲ್ಯೂಮ್ನ ಕ್ಯಾಪ್ಚರ್ ಮಾಡಬೇಕು, ಒಳ್ಳೆ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದ್ರೆ ಅಂತ ನೋಡಿ, ಇಲ್ಲಿ ಅದು ಆಗೋ ಥರದ್ದು ಕಾಣಿಸ್ತಾ ಇದೆ. ಒಂದು ಬೇಸ್ ಕೂಡ ಇದೆ. ಹಾಗಾಗಿ 440ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಆರ್ತಿ ಡ್ರಗ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳೋರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಜಸ್ಟ್ ಆನ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನೋಡ್ತಾ ಹೋಗೋಣ. ಮುಂಬರುವ ದಿನಗಳಲ್ಲಿ 680-700 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತಾ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಜೊತೆಗೆ ಯಾವುದೇ ಸ್ಟಾಕ್ಗಳನ್ನ ನಾವು ಮಾತಾಡೋದಾದರೆ, ಯಾವುದೇ ಟ್ರೇಡ್ ಆಕ್ಟಿವಿಟಿ ಮಾತಾಡೋದಾದರೆ ನೋಡಿ, ಅದನ್ನ ದಯವಿಟ್ಟು ಒಂದು ಎಜುಕೇಷನ್ ಪರ್ಪಸ್ಗೆ ಅಂತ ನೋಡಿ, ಸೋಲ್ ಬೇಸಿಸ್ ಮೇಲೆ ಯಾರೋ ಒಬ್ಬರು ಹೇಳ್ತಾರೆ ಅಂತ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ನೀವು ಯಾವುದೇ ಡಿಸಿಷನ್ನ ಮಾಡಬಾರ್ದು. ನಿಮಗೆ ಅಂತ ಒಂದು ಅನುಭವ ಬಂದಿರುತ್ತೆ, ನಿಮ್ಗೆ ಯಾವ್ದು ತೊಗೊಂಡ್ರೆ ಒಳ್ಳೇದಾಗ್ತಾ ಇದೆ, ಯಾವ್ದು ನಿಮ್ಮ ಕಡೆ ವರ್ಕೌಟ್ ಆಗ್ತಾ ಇಲ್ಲ, ಅದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಾ, ಜರ್ನಲ್ ಬರೆದಿರ್ತೀರಾ ಅಂತ ಅನ್ಕೊತೀನಿ. ಪ್ರತಿ ವಿಡಿಯೋದ ಕೆಳಗಡೆ ಟ್ರೇಡಿಂಗ್ ಜರ್ನಲ್ದು ಲಿಂಕ್ ಕೊಡ್ತಾ ಇದ್ದೀನಿ. ಎಷ್ಟು ಜನ ಬರಿತಾ ಇದ್ದೀರಾ ಗೊತ್ತಿಲ್ಲ, ಟ್ರೈ ಮಾಡಿ ನೋಡಿ. ಮೆಡಿಟೇಷನ್ ಲಿಂಕ್ ಕೂಡ ಇರುತ್ತೆ. ಜೊತೆಗೆ ಮೋರ್ ಇಂಪಾರ್ಟೆಂಟ್ ಯಾವುದು, ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ನ ಒಂದು ಮಿಷನ್. ಸೊ ಮಿಷನ್ 2023 ಮತ್ತು ಮಿಷನ್ 2024 ಆಗಿದೆ ನಮ್ಮ ಚಾನಲ್ದು. ಪ್ರತಿಯೊಬ್ಬರು ಜೀವ ವಿಮೆನ ಮತ್ತು ಆರೋಗ್ಯ ವಿಮೆನ ನೀವು ತೊಗೊಂಡ್ಲೇಬೇಕು. ಅದು ಯಾವ ರೀತಿ ತೊಗೊಳೋದು ಅನ್ನೋದ್ರ ಬಗ್ಗೆ ಸಹಾಯ ಬೇಕು ಅಂತಂದರೆ ಆ 2 ವಿಡಿಯೋನ ನೀವು ಚೆಕ್ಔಟ್ ಮಾಡ್ತಾ ಹೋಗೋದು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ನಾನು ಕೊಟ್ಟಿರ್ತೀನಿ. ಸೊ ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಈ ವಾರಾಂತ್ಯದಲ್ಲಿ ಅದರ ಒಂದು ಸ್ಪೆಷಲ್ ವಿಡಿಯೋನೊಂದಿಗೆ ನಿಮ್ಮನ್ನ ಭೇಟಿಯಾಗೋಕ್ಕೆ ಪ್ರಯತ್ನ ಪಡ್ತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.